ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದ ಮುದ್ರಾ ಹೇಳ್ತೀನಿ, ಅದನ್ನು ದಯವಿಟ್ಟು ಎಲ್ಲರನ್ನೂ ಪಾಲನೆ ಮಾಡಿ. ತುಂಬಾ ಅದ್ಭುತವಾದ ಮುದ್ರಾ ಇದು, ಪ್ರತಿಯೊಬ್ಬರು ಇದು ಪಾಲನೆ ಮಾಡಬೇಕು. ಓಕೆ, ಅದೇನಂತಂದ್ರೆ ಆಧಾರ ಮುದ್ರಾ. ಆಧಾರ ಮುದ್ರಾ ಅಂತ. ಓಕೆ, ಆಧಾರ ಮುದ್ರಾ ಏನ್ ಮಾಡತ್ತೆ ಅಂತಂದ್ರೆ ಸ್ನೇಹಿತರೆ, ಇದು 20 ರಿಂದ 30 ನಿಮಿಷ ಪ್ರಾಕ್ಟೀಸ್ ಮಾಡಿ ಪ್ರತಿ ದಿವಸ. 20 ರಿಂದ 30 ನಿಮಿಷ ಬೆಳಗ್ಗೆ ಸಾಯಂಕಾಲ ಆ ಥರ ಮಾಡಿ. ಈ ಮುದ್ರೆ ಏನ್ ಮಾಡತ್ತಂದ್ರೆ ನಮ್ಮಲ್ಲಿ ಪ್ರತಿರಕ್ಷಕ ವ್ಯವಸ್ಥೆಯನ್ನು ಬಲಪಡಿಸ್ತದೆ. ಅಂದ್ರೆ ಒಂದು ರೀತಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡತ್ತೆ. ಈ ಮುದ್ರನ ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬಹುದು ಅಂದ್ರೆ, ಪ್ರತಿ ವ್ಯಾಧಿಗೆ, ಯಾವುದೇ ವ್ಯಾಧಿ ಯಾರಿಗೇ ಇರ್ಲಿ ಪರವಾಗಿಲ್ಲ, ಅದಕ್ಕೂ ಸಪೋರ್ಟಿವ್ ಆಗಿ, ಅಂದ್ರೆ ಬೆಂಬಲ ಕೊಡಕ್ಕೆ, ಸಪೋರ್ಟ್ ಕೊಡಕ್ಕೆ ಈ ಮುದ್ರವನ್ನು ನಿತ್ಯವಾಗಿ ಉಪಯೋಗಿಸ್ಕೋಬಹುದು. ಆಮೇಲೆ ನಮ್ಮ ಕರ್ಲು ಸಂಬಂಧಿತ ಯಾವುದೇ ವ್ಯಾಧಿಗಳಿದ್ರೆ ತೊಲಗಿಸ್ತದೆ ಈ ಮುದ್ರ. ಇದು ಅದ್ಭುತವಾದ ಮುದ್ರ. ಸೊ ಪ್ರತಿನಿತ್ಯ ಮಾಡ್ಬೋದಂತ ಮುದ್ರ. ಯಾವುದೇ ವ್ಯಾಧಿಗಳು, ಯಾವುದೇ ಸಫರ್ ಆಗ್ತಾ ಇದ್ರು ಈ ಮುದ್ರ ನೀವು ಮಾಡ್ಕೋಬಹುದು. ಯಾವ ರೀತಿಯಲ್ಲಿ ಇರ್ತದೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ಫಸ್ಟ್ ಪೃಥ್ವಿ ಮುದ್ರ ಹಾಕಿ ಹೇಳ್ತೀನಿ. ಪೃಥ್ವಿ ಮುದ್ರ, ಪೃಥ್ವಿ ಮುದ್ರ ಮಾಡಿದ ಮೇಲೆ ಈ ತೋರ್ಬೆಲ್ಲಿದೆಲ್ಲ, ಇಲ್ಲಿ ಉಗುರು ಇರ್ತದೆ, ಉಗುರು ಆದ್ಮೇಲೆ ಇರುವಂತ ಆ ಪ್ಲೇಸ್ ಅಲ್ಲಿ ಟಚ್ ಮಾಡಿ ನೋಡ್ಕೊಳ್ಳಿ. ಈ ರೀತಿ ಏನು ಮಿಕ್ಕಿದ್ದು ಮಧ್ಯ ಬೆರಳು ಕಿರುಬೆರಳು ಸ್ಟ್ರೈಟ್ ಆಗಿರ್ಬೇಕು. ಅರ್ಥ ಆಗಿದೆಯಾ? ಮತ್ತೊಂದು ಸರಿ ತೋರಿಸ್ತೀನಿ. ಫಸ್ಟ್ ಪೃಥ್ವಿ ಮುದ್ರ ಮಾಡಿ, ಅಂದ್ರೆ ಉಂಗರ ಬೆರಳು ಮತ್ತೆ ಹೆಬ್ಬೆರಳು ಟಚ್ ಮಾಡಿ, ಕೊನೆಗರು ಟಚ್ ಮಾಡಿ ಈ ರೀತಿ. ಆಮೇಲೆ ಏನಾಯ್ತು, ಈ ತೋರ್ಬೆರಳು ತಗೊಂಡು ಈ ಹೆಬ್ಬೆರಳು ಉಗುರಿದೆಲ್ಲ, ಉಗುರು ಆದ್ಮೇಲೆ ಬರೋಂಥ ಮೊದಲನೇ ಪ್ರಾಂತವನ್ನು ಟಚ್ ಮಾಡಿ ಈ ರೀತಿ ನೋಡ್ಕೊ. ಹಿಂಗ್ ಮಾಡ್ಕೊಂಡು ಹೀಗೆ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಓಕೆ, ಆ ಥರ ಪ್ರಾಕ್ಟೀಸ್ ಮಾಡಿ. ಇದಾದ್ಮೇಲೆ ಒಂದು 5 ನಿಮಿಷ ಬೇಕಾದ್ರೆ ಪ್ರಾಣಮುದ್ರ ಮಾಡಿ. 5 ನಿಮಿಷ ಪ್ರಾಣಮುದ್ರ ಮಾಡ್ಕೊಂಡ್ರೆ ಸೊ ಅತ್ಯುನ್ನತ ಮುದ್ರ ಇದು. ಸೊ ಆಧಾರ ಮುದ್ರ ಇವತ್ತಿನ ತರಗತಿಯಲ್ಲಿ ಇಷ್ಟು ತಿಳ್ಕೊಂಡು ನಾವು ಇದನ್ನು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಸೊ ಇದೆಲ್ಲ ಕೇಳಿಸ್ಕೊಂಡಿದ್ದಕ್ಕೂ ತಮ್ಗೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು.